ಹೇಗಾಯ್ತು ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಸಾಮಾನ್ಯ ಕನ್ನಡ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ಚರ್ಚೆ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ಎಲ್ಲ ಒಂದು KA ಮತ್ತು KPSC ಕಂಡಕ್ಟ್ ಮಾಡುವಂಥ ಪರೀಕ್ಷೆಗಳಾದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, FDA, SDA, PDO, ಗ್ರೂಪ್ C ಮತ್ತು ಇನ್ನಿತರೆ ಎಕ್ಸಾಮ್ಗಳಿಗೆ ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇಲ್ಲಿ ಮೊದಲ ಕ್ವಶನ್ ನೋಡ್ಬೋದು. ಕನ್ನಡದ ಕಬೀರ ಎಂದು ಯಾರನ್ನು ಕರೆಯಲಾಗುತ್ತದೆ? ಸೊ ಕನ್ನಡದ ಕಬೀರ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಂತ ಶಿಶುನಾಳ ಶರೀಫರನ್ನು ಕರಿತೀವಿ ನಾವು. ಶರೀಫ ಶಿವಯೋಗಿಗಳು. ಸೊ ತಮ್ಮ ತತ್ವ ಪದಗಳ ಮೂಲಕ ಭಾವೈಕ್ಯತೆಯನ್ನು ಸಾರಿದ ಸಂತರಾದ ಈ ಶಿಶುನಾಳ ಶರೀಫರನ್ನು ಕನ್ನಡದ ಕಬೀರ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ನು, ಕವಿರಾಜ ಮಾರ್ಗ ಈ ಕೃತಿಯಲ್ಲಿ ಉಲ್ಲೇಖವಾಗಿರುವ ಕನ್ನಡ ನಾಡಿನ ಗಡಿ ಯಾವುದು? KPSC SDಯಲ್ಲಿ. ಪ್ರಾಚೀನ ಕನ್ನಡ ನಾಡು ದಕ್ಷಿಣದ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿ ನದಿಯವರೆಗೆ ಹರಡಿತ್ತು ಎಂದು ಈ ಒಂದು ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಕಾವೇರಿಯಿಂದ ಗೋದಾವರಿಯವರೆಗೆ. ಕನ್ನಡದ ಮೊದಲ ಉಪಲಬ್ಧ ಗದ್ಯ ಗ್ರಂಥ ಯಾವುದು? ನಮಗೆ ದೊರೆತಿರುವ ಕನ್ನಡದ ಅತ್ಯಂತ ಪ್ರಾಚೀನ ಸಂಪೂರ್ಣ ಗದ್ಯ ಗ್ರಂಥ ಅದು ಒಡ್ಡಾರಾಧನೆ. ಈ ಒಡ್ಡಾರಾಧನೆಯನ್ನು ಬರೆದವರು ಯಾರು? ಶಿವಕೋಟ್ಯಾಚಾರ್ಯರು. ನೆಕ್ಸ್ಟ್, ಒಡ್ಡಾರಾಧನೆ ಕೃತಿಯ ಕರ್ತೃ ಯಾರು? ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ ಆನ್ಸರ್, ಶಿವಕೋಟ್ಯಾಚಾರ್ಯರು. 19 ಜೈನ ಕಥೆಗಳನ್ನು ಒಳಗೊಂಡ ಈ ಒಂದು ಒಡ್ಡಾರಾಧನೆಯನ್ನು ಶಿವಕೋಟ್ಯಾಚಾರ್ಯರು ಬರೆದಿದ್ದಾರೆ. ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಸೊ ಈ ಒಂದು ಹಲ್ಮಿಡಿ ಶಾಸನವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ದೊರೆತಂಥ ಒಂದು ಕನ್ನಡದ ಪ್ರಪ್ರಥಮ ಶಾಸನ. ಹಲ್ಮಿಡಿ ಶಾಸನವು ಯಾವ ಶತಮಾನಕ್ಕೆ ಸೇರಿದ್ದಾಗಿದೆ? ಕ್ರಿಸ್ತಶಕ 450. ಅಂದರೆ ಇದು ಕದಂಬರ ಕಾಕುಸ್ಥವರ್ಮ ಕಾಕುಸ್ಥವರ್ಮನ ಅವಧಿಗೆ ಸೇರಿದ ಈ ಶಾಸನ. ಆದಿಕವಿ ಎಂದು ಕನ್ನಡ ಸಾಹಿತ್ಯದಲ್ಲಿ ಯಾರನ್ನು ಕರೆಯಲಾಗುತ್ತದೆ? ಪಂಪ. ಕನ್ನಡದಲ್ಲಿ ಮಹಾಕಾವ್ಯಗಳ ಮಾರ್ಗವನ್ನು ಹಾಕಿಕೊಟ್ಟ ಮಹಾಕವಿ ಪಂಪನನ್ನು ಆದಿಕವಿ ಅಂತ ಗೌರವಿಸಲಾಗುತ್ತದೆ. ಪಂಪನು ಬರೆದ ಲೌಕಿಕ ಮಹಾಕಾವ್ಯ ಯಾವುದು? ವಿಕ್ರಮಾರ್ಜುನ ವಿಜಯ. ಅದಕ್ಕೆ ಪಂಪ ಭಾರತ ಅಂತಲೂ ಕರೆಯುತ್ತಾರೆ. ಪಂಪನು ಈ ಆದಿಪುರಾಣ ಎಂಬ ಧಾರ್ಮಿಕ ಕಾವ್ಯವನ್ನು ಹಾಗೂ ಮಹಾಭಾರತದ ಕಥೆಯನ್ನಾಧರಿಸಿ ವಿಕ್ರಮಾರ್ಜುನ ವಿಜಯ ಎಂಬ ಲೌಕಿಕ ಕಾವ್ಯವನ್ನು ಬರೆದಿದ್ದಾನೆ. ಗದಾಯುದ್ಧ ಮಹಾಕಾವ್ಯದ ಕರ್ತೃ ರನ್ನ. ಈ ಗದಾಯುದ್ಧದ ಪ್ರಸಂಗವನ್ನು ಆಧರಿಸಿ ರನ್ನ ಕವಿಯು ಈ ಮಹಾಕಾವ್ಯವನ್ನು ರಚಿಸಿದ್ದಾನೆ.
ರನ್ನನ ಆಶ್ರಯದಾತ ರಾಜ ಯಾರು? ಚಾಲುಕ್ಯ ಅರಸನಾದ ಸತ್ಯಾಶ್ರಯ ಇರಿವಬೇಡಂಗ. ಸತ್ಯಾಶ್ರಯ ಇರಿವಬೇಡಂಗ. ರಗಳೆಯ ಕವಿ ಎಂದು ಕನ್ನಡ ಸಾಹಿತ್ಯದಲ್ಲಿ ಯಾರು ಪ್ರಸಿದ್ಧರಾಗಿದ್ದಾರೆ? ಕನ್ನಡ ಸಾಹಿತ್ಯದಲ್ಲಿ ನೂರಾರು ರಗಳೆ ಪ್ರಕಾರದ ಕಾವ್ಯಗಳನ್ನು ಮತ್ತು ಶಿವಶರಣರ ಚರಿತ್ರೆಗಳನ್ನು ಬರೆದ ಹರಿಹರನು ರಗಳೆಯ ಕವಿ ಎನ್ನಲಾಗುತ್ತದೆ. ನೆಕ್ಸ್ಟ್, ಷಟ್ಪದಿಯ ಬ್ರಹ್ಮ ಎಂದು ಯಾರನ್ನು ಕರೆಯಲಾಗುತ್ತದೆ? ಷಟ್ಪದಿ ಈ ಒಂದು ಕಾವ್ಯ ಪ್ರಕಾರಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ರಾಘವಾಂಕನನ್ನು ಷಟ್ಪದಿಯ ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಹರಿಶ್ಚಂದ್ರ ಕಾವ್ಯವನ್ನು ಯಾವ ಷಟ್ಪದಿಯಲ್ಲಿ ಬರೆಯಲಾಗಿದೆ? ರಾಘವಾಂಕನು ತನ್ನ ಅತ್ಯುತ್ತಮ ಕೃತಿಯಾದ ಈ ಹರಿಶ್ಚಂದ್ರ ಕಾವ್ಯವನ್ನು ವಾರ್ಧಕ ಷಟ್ಪದಿ ಈ ಒಂದು ಛಂದಸ್ಸಿನಲ್ಲಿ ರಚಿಸಿದ್ದಾನೆ. ನೆಕ್ಸ್ಟ್, ಜೈಮಿನಿ ಭಾರತ ಈ ಕೃತಿಯ ಕರ್ತೃ ಯಾರು? ಜೈಮಿನಿ ಭಾರತ ಲಕ್ಷ್ಮೀಶ. ಉಪಮಾಲೋಲ ಶೃಂಗಾರ ಕವಿ ಲಕ್ಷ್ಮೀಶನು ಈ ಜೈಮಿನಿ ಭಾರತವನ್ನು ಬರೆದಿದ್ದಾನೆ. ನೋಡಿ, ಉಪಮಾಲೋಲ ಅಂತ ಯಾರಿಗೆ ಕರೆಯುತ್ತಾರೆ? ಉಪಮಾಲೋಲ ಅಥವಾ ಶೃಂಗಾರ ಕವಿ. ನೋಡಿ, ಶೃಂಗಾರ ಕವಿ ಅಥವಾ ಉಪಮಾಲೋಲ ಅಂದರೆ ಯಾರಪ್ಪ? ಅದು ಒಬ್ಬರೇ, ಲಕ್ಷ್ಮೀಶ. ನೆಕ್ಸ್ಟ್, ಜೈಮಿನಿ ಭಾರತವು ಯಾವ ಷಟ್ಪದಿಯಲ್ಲಿದೆ? ಇದು ಭಾಮಿನಿ ಷಟ್ಪದಿ. ಕರ್ನಾಟಕ ಭಾರತ ಕಥಾಮಂಜರಿ ಅಂದರೆ ಗದುಗಿನ ಭಾರತ ಈ ಕೃತಿಯ ಕರ್ತೃ ಯಾರು? ಕುಮಾರವ್ಯಾಸ. ಇದನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾರೆ. ಭಾಮಿನಿ ಷಟ್ಪದಿಯಲ್ಲಿ ಕುಮಾರವ್ಯಾಸನು ಈ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ರಚಿಸಿದ್ದಾನೆ. ಪ್ರಭುಲಿಂಗ ಲೀಲೆ ಕಾವ್ಯವನ್ನು ಬರೆದವರು? ಪ್ರಭುಲಿಂಗ ಲೀಲೆ ಇದು ಅಲ್ಲಮ ಪ್ರಭುವಿನ ಜೀವನ ಚರಿತ್ರೆಯನ್ನು ಸಾರುವ ಈ ಪ್ರಭುಲಿಂಗ ಲೀಲೆ ಕಾವ್ಯವನ್ನು ಚಾಮರಸನು ಬರೆದಿದ್ದಾನೆ. ನೆಕ್ಸ್ಟ್, ಮೋಹನ ತರಂಗಿಣಿ ನಳಚರಿತ್ರೆ ಈ ಕೃತಿಗಳ ಕರ್ತೃ ಕನಕದಾಸರು. ಮತ್ತು ಇನ್ನೊಂದು ಯಾವುದು? ರಾಮಧಾನ್ಯ ಚರಿತೆ. ರಾಮಧಾನ್ಯ ಚರಿತೆ. ನೆಕ್ಸ್ಟ್, ಕನಕದಾಸರ ಭಕ್ತಿ ಪಂಥದ ಆರಾಧ್ಯ ದೈವ ಯಾರು? ಕಾಗಿನೆಲೆ ಆದಿಕೇಶವ. ಇವರ ಎಲ್ಲ ಕೀರ್ತನೆ ಮತ್ತು ಕೃತಿಗಳ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ನೆಕ್ಸ್ಟ್, ಲಾಸ್ಟ್ ಕ್ವಶನು. ಹರಿಕಥಾ ಮೃತಸಾರ ಎಂಬ ಪ್ರಸಿದ್ಧ ದಾಸ ಸಾಹಿತ್ಯದ ಒಂದು ಗ್ರಂಥದ ಕರ್ತೃ ಯಾರು? ಜಗನ್ನಾಥದಾಸರು. ದ್ವೈತ ಸಿದ್ಧಾಂತದ ಸಾರವನ್ನು ಬ್ರಾಹ್ಮಣಿ ಷಟ್ಪದಿಯಲ್ಲಿ ತಿಳಿಸುವ ಹರಿಕಥಾ ಮೃತಸಾರ ಈ ಪ್ರಸಿದ್ಧ ಗ್ರಂಥವನ್ನು ಜಗನ್ನಾಥದಾಸರು ಬರೆದಿದ್ದಾರೆ. ಫ್ರೆಂಡ್ಸ್, ಇದಿಷ್ಟು ಈ ಕನ್ನಡ ಸಾಹಿತ್ಯದ ಮೇಲಿನ ಪ್ರಶ್ನೋತ್ತರಗಳಾಗಿದ್ದು. ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನಷ್ಟು ಈ
ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಆಗಿ ಹೋದಂಥ ಒಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತಂದಿಡ್ತೀನಿ. ಥ್ಯಾಂಕ್ ಯು.